ಹೆಲೋ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸ್ನೇಹಿತರೆ, ನಿಮಗೂ ಕೂಡ ಕರ್ನಾಟಕದಲ್ಲಿರುವ ಉನ್ನತ ಮಟ್ಟದ ಕಾಲೇಜುಗಳಿಂದ ಪ್ರೊಫೆಷನಲ್ ಕೋರ್ಸ್ಗಳಾದಂತಹ ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ಡಾಕ್ಟರ್, ಲಾ ಅಥವಾ ಬೇರೆ ಯಾವುದಾದರೂ ಪ್ರೊಫೆಷನಲ್ ಕೋರ್ಸ್ಗಳನ್ನು ಮಾಡುವ ಕನಸು ಇದ್ದರೆ ಸ್ನೇಹಿತರೆ, ಆ ನಿಮ್ಮ ಕನಸು ನನಸಾಗಲು ಸಾಧ್ಯವಿದೆ. ಅದು ಹೇಗೆಂದರೆ, ನೀವು ಈ KEA ಮೂಲಕ ಕರ್ನಾಟಕದಲ್ಲಿರುವ ಉನ್ನತ ಮಟ್ಟದ ಕಾಲೇಜುಗಳಲ್ಲಿ ಪ್ರೊಫೆಷನಲ್ ಕೋರ್ಸ್ ಮಾಡಿ ನೀವು ನಿಮ್ಮ ಮುಂದಿನ ಜೀವನವನ್ನು ಯಶಸ್ವಿಯಾಗಿ ನಡೆಸಬಹುದು. ಸೊ ಅದಕ್ಕಾಗಿ ನಾವು ಇಂದಿನ ಈ ವಿಡಿಯೋದಲ್ಲಿ ಈ KEA ಎಂದರೇನು, ಇದನ್ನು ಯಾರು ನಡೆಸುತ್ತಾರೆ ಮತ್ತು KEA ಮೂಲಕ ಹೇಗೆ ಉನ್ನತ ಮಟ್ಟದ ಕಾಲೇಜಿನಲ್ಲಿ ಅಡ್ಮಿಷನ್ ಪಡೆಯಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಿಕೆ ಹೋಗ್ತಾ ಇದ್ವಿ. ಸೊ ಸ್ನೇಹಿತರೆ, ಅದಕ್ಕಾಗಿ ನೀವು ಈ ವಿಡಿಯೋನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಮತ್ತೆ ನಡ್ರಿ ಸ್ನೇಹಿತರೆ, ವಿಡಿಯೋನ ಪ್ರಾರಂಭಿಸೋಣಂತೆ. ನಾವು ನೋಡೋಣ ಈ KEA ಎಂದರೇನು. KEA ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಆಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಡೆಸಲ್ಪಡುವ ವಿವಿಧ ಎಂಟ್ರೆನ್ಸ್ ಎಕ್ಸಾಮ್ಸ್ KEA ಸಂಸ್ಥೆ ಮೂಲಕವೇ ನಡೆಯುತ್ತವೆ ಮತ್ತು ಈ ಪರೀಕ್ಷೆಗಳನ್ನು ನಡೆಸುವ ಹಾಗೂ ಪರೀಕ್ಷೆ ದಿನಾಂಕ ಮತ್ತು ಫಲಿತಾಂಶಗಳನ್ನು ಜಾರಿಗೆ ತರುವ ಜವಾಬ್ದಾರಿಯನ್ನು ಕೂಡ ಹೊಂದಿದೆ. KEA 1994ರಲ್ಲಿ ಸ್ಥಾಪಿಸಲಾಯಿತು ಮತ್ತು KEA ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. KEA ಹಲವಾರು ರೀತಿಯ ಪ್ರವೇಶ ಪರೀಕ್ಷೆಗಳನ್ನು ನಡೆಸುತ್ತದೆ. ಅದರಲ್ಲಿ ಬರುವ ಕೆಲವು ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂದರೆ CET, ಪೋಸ್ಟ್ ಗ್ರಾಜ್ಯುಯೇಟ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂದರೆ PGCET ಹಾಗೂ ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂದರೆ DCET. ಇಂತಹ ವಿವಿಧ ಪ್ರವೇಶ ಪರೀಕ್ಷೆಗಳನ್ನು KE ನಡೆಸುತ್ತದೆ. ಹಾಗೂ ಅದರ ಜೊತೆ ಕಾರ್ಪೊರೇಷನ್ ಬೋರ್ಡ್ ಅಥವಾ ನಿಗಮ ಮಂಡಳಿಗಳ ಪರೀಕ್ಷೆಯನ್ನು ಕೂಡ KEAನೇ ನಡೆಸುತ್ತದೆ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಡಿಪಾರ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ಪರೀಕ್ಷೆಗಳನ್ನು KPSC ನಡೆಸುತ್ತದೆ. ಸ್ನೇಹಿತರೆ, ನಿಮಗೆ ಈ KPSC ಬಗ್ಗೆ ಮಾಹಿತಿ ಬೇಕಾಗಿದ್ದರೆ ಇಲ್ಲಿ ಮೇಲ್ಗಡೆ ಬರುವ ಒಂದು ಪಾಪಪ್ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ವಿಡಿಯೋನು ನೋಡಬಹುದು ಮತ್ತು ಅಲ್ಲಿ ನೀವು ಇದರ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೀವು ಈ KEA ನಡೆಸುವ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಬರೆದು ಪಾಸಾಗಿ ಒಂದು ಒಳ್ಳೆಯ ಉನ್ನತ ಮಟ್ಟದ ಕಾಲೇಜಿನಿಂದ ನಿಮ್ಮ ಇಷ್ಟವಾದ ಪ್ರೊಫೆಷನಲ್ ಕೋರ್ಸ್ಗಳನ್ನು ಮಾಡಬಹುದು. ಸೊ ಸ್ನೇಹಿತರೆ, ಈಗ ನಾವು ನೋಡೋಣ ಈ KEA ಎಂಟ್ರೆನ್ಸ್ ಎಕ್ಸಾಮ್ನ ಸಿಲೆಬಸ್ ಏನಾಗಿರುತ್ತದೆ. KEA ವಿವಿಧ ರೀತಿಯ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ನಡೆಸುವ ಕಾರಣ ಇದರ ಸಿಲೆಬಸ್ನು ಕೂಡ ಆ ಪರೀಕ್ಷೆಗಳ ತಕ್ಕಂತೆ ಬದಲಾಗುತ್ತದೆ. ಆದರೆ ನೀವು ಚಿಂತೆ ಪಡುವ ಅವಶ್ಯಕತೆ ಇಲ್ಲ. ನಾನು ನಿಮಗೋಸ್ಕರ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಸಿಲೆಬಸ್ ಡೌನ್ಲೋಡ್ ಮಾಡುವ ಲಿಂಕನ್ನು ಕೊಟ್ಟಿದ್ದೇನೆ. ಸೊ ನೀವು ಅದರ ಮೂಲಕ ಸುಲಭವಾಗಿ ಈ ಸಿಲೆಬಸ್ಗಳನ್ನು ಡೌನ್ಲೋಡ್ ಮಾಡಬಹುದು. ಸೊ ಸ್ನೇಹಿತರೆ, ಈಗ ನಾವು ನೋಡೋಣ KEA ಎಂಟ್ರೆನ್ಸ್ ಪರೀಕ್ಷೆಗಳ ಕಟ್ ಆಫ್ ಹೇಗಿರುತ್ತದೆ. ಸ್ನೇಹಿತರೆ, KEA ವಿವಿಧ ರೀತಿಯ ಎಂಟ್ರೆನ್ಸ್ ಪರೀಕ್ಷೆಗಳನ್ನು ನಡೆಸುವ ಕಾರಣ ಇಲ್ಲಿಯೂ ಕೂಡ ಕಟ್ ಆಫ್ ಸ್ಟ್ರಕ್ಚರ್ ಅದರ ತಕ್ಕಂತೆ ಬದಲಾಗುತ್ತದೆ. ಮೊದಲು ಈ ಕಟ್ ಆಫ್ ಎಂದರೇನು ಅಂತ ನೋಡೋಣ, ಏಕೆಂದರೆ ಹಲವು ಜನರಿಗೆ ಇದರ ಬಗ್ಗೆ ಗೊಂದಲ ಇರುತ್ತದೆ. ಸೊ ಈ ಕಟ್ ಆಫ್ ಎಂದರೆ ನೀವು ಆ ಪರೀಕ್ಷೆಯನ್ನು ಪಾಸಾಗಲು ಕನಿಷ್ಠ ಪಕ್ಷ ಅಂಕಗಳನ್ನು ತೆಗೆದುಕೊಳ್ಳುವುದನ್ನೇ ಕಟ್ ಆಫ್ ಎನ್ನುತ್ತೇವೆ. ಸೊ ನಾವು ಜನರಲ್ ಅಥವಾ OBC ದವರಿಗೆ ಹೋಲಿಸಿದರೆ SC ST ಅಭ್ಯರ್ಥಿಗಳಿಗೆ ಕಟ್ ಆಫ್ ಕಡಿಮೆ ಇದೆ. ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಸೊ ನೀವು ಅದರ ಮೂಲಕ ಈ ಕಟ್ ಆಫ್ ಸ್ಟ್ರಕ್ಚರ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಆದರೆ ಈ ಕಟ್ ಆಫ್ ಸ್ಟ್ರಕ್ಚರ್ ಕೆಲವು KEA ನಡೆಸುವ ಪರೀಕ್ಷೆಗಳದ್ದಾಗಿರುತ್ತದೆ. ನಿಮಗೆ ಬೇರೆ ಪರೀಕ್ಷೆಯ ಕಟ್ ಆಫ್ ಸ್ಟ್ರಕ್ಚರ್ ಬೇಕಾಗಿದ್ದರೆ ಸೊ ನೀವು KEA ಆಫಿಷಿಯಲ್ ವೆಬ್ಸೈಟ್ ಮೂಲಕ ಈ ಕಟ್ ಆಫ್ ಸ್ಟ್ರಕ್ಚರ್ ಅನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸ್ನೇಹಿತರೆ, ಈಗ ನಾವು ನೋಡೋಣ KEA ಯಾವಾಗ ತನ್ನ ಎಂಟ್ರೆನ್ಸ್ ಪರೀಕ್ಷೆಗಳ ದಿನಾಂಕವನ್ನು ಜಾರಿಗೆಗೊಳಿಸುತ್ತದೆ. ಸೊ ಸ್ನೇಹಿತರೆ, ನಾವು ಅದರ ಬಗ್ಗೆ ನೋಡುವುದಾದರೆ ಈ ದಿನಾಂಕವು ಯಾವುದೇ ಕನಿಷ್ಠ ಪಕ್ಷವಿರುವುದಿಲ್ಲ. ಆದರೆ ಈ ದಿನಾಂಕಗಳನ್ನು ಈ ತಿಂಗಳಲ್ಲೇ ಜಾರಿಗೆ ತರುತ್ತಾರೆಂದು ಹೇಳಲಿಕ್ಕೆ ಬರುವುದಿಲ್ಲ. ಸೊ ಒಂದು ನಾವು ಅಸಂಪ್ಷನ್ ಇಡಬಹುದು, ಏಕೆಂದರೆ ಪ್ರತಿ ವರ್ಷ KEA ಯಾವಾಗ ರಾಜ್ಯದಲ್ಲಿ ಬೋರ್ಡ್ ಪರೀಕ್ಷೆಗಳು ಇರುತ್ತವೆ ಅದರ ಸಮೀಪದಲ್ಲೇನೆ ತನ್ನ KEA ಎಂಟ್ರೆನ್ಸ್ ಪರೀಕ್ಷೆಗಳ ದಿನಾಂಕವನ್ನು ಕೂಡ ಜಾರಿಗೆ ತರುತ್ತದೆ. ಸೊ ಸ್ನೇಹಿತರೆ, ನೀವು ಅದಕ್ಕೆ ಅಪ್ಲೈ ಮಾಡಲು ನೀವು ನಿಮ್ಮ ಕಲಿಯುತ್ತಿರುವ ಕಾಲೇಜಿನಲ್ಲಿ ಒಂದು ಸತ ಕೇಳಿ. ಸೊ ಅಥವಾ ನೀವು ನಿಮ್ಮ ನಗರದಲ್ಲಿರುವ ಅಥವಾ ಮನೆಯ ಹತ್ತಿರದಲ್ಲಿರುವ ಒಂದು ಕಂಪ್ಯೂಟರ್ ಸೈಬರ್ ಸೆಂಟರ್ನ ಮೂಲಕವೂ ಕೂಡ ಇಲ್ಲಿ ಈ ಪರೀಕ್ಷೆಗೆ ಅಪ್ಲೈ ಮಾಡಬಹುದು. ಸೊ ಸ್ನೇಹಿತರೆ, ಇದೆಲ್ಲವೂ ಕೂಡ KEA ಎಂದರೇನು, ಇದು ಯಾವ ರೀತಿಯ ಪರೀಕ್ಷೆಗಳನ್ನು ನಡೆಸುತ್ತದೆ ಹಾಗೂ ಇದಕ್ಕೆ ನಾವು ಹೇಗೆ ಅಪ್ಲೈ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿತ್ತು. ಸೊ ಸ್ನೇಹಿತರೆ, ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ನೋಡಬೇಕಾದರೆ ನೀವು ಹೋಗಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರೆ, ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಏಕೆಂದರೆ ಅವರಿಗೂ ಕೂಡ ತಿಳಿಯಲಿ ಈ KEA ಎಂದರೇನು ಅಂತ ಬಗ್ಗೆ. ನಿಮಗೆ ಏನಾದರೂ ಡೌಟ್ ಇದ್ರೆ
ನೀವು ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಬಹುದು, ನಾವು ಆ ಕಾಮೆಂಟ್ಗೆ ರಿಪ್ಲೈ ಮಾಡುತ್ತೇವೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.